ನಮಸ್ಕಾರ. ಇವತ್ತಿನ ಮಾರ್ನಿಂಗ್ ಬೈಟ್ಸ್‌ಗೆ ಸ್ವಾಗತ. ಇವತ್ತಿನ ವಿಷಯ ಹಿಪೋಕ್ರಸಿ, ಬೂಟಾಟಿಕೆ. ಏನಿದು ಹಿಪೋಕ್ರಸಿ? ಬಹಳ ಜನ ಇಂಗ್ಲಿಷ್ ಗೊತ್ತಿದ್ದವ್ರು ಹೇಳ್ತಾರೆ, ಅವನು ಸ್ವಲ್ಪ ಹಿಪೋಕ್ರೆಟಿಕ್ ಇದ್ದಾನೆ ಹೀಗೆಲ್ಲ. ಶುದ್ಧ ಕನ್ನಡದಲ್ಲಿ ಇದನ್ನ ಬೂಟಾಟಿಕೆ ಅಂತ ನಾವು ಹೇಳ್ತೀವಿ. ಏನು ಬೂಟಾಟಿಕೆ? ಈಗ ನಾವು ಇನ್ನೊಬ್ರ ವಿಚಾರನ ಮಾತಾಡ್ತೀನಿ. ನಾನು ಏನು ಹೊರತಾಗಿಲ್ಲ. ನಮ್ಮ ಗೆಳೆಯರು ಇನ್ನೊಬ್ರ ಬಗ್ಗೆ ಒಂದು ತಪ್ಪನ್ನ ನಾವೆಲ್ಲ ವಿಮರ್ಶೆ ಮಾಡ್ತೀವಿ. ಒಂದ್ಸರಿ ಹಂಗೆ ಮಾಡಿದ ತಪ್ಪು, ಹಂಗೆ ಮಾಡಿದ ತಪ್ಪು ಅಂತ. ನಂತರ ನಾವು ಹಂಗೆ ನಡ್ಕೋಬಾರ್ದಲ್ಲ. ಆದರೆ ನಾವು ಹಾಗೆ ನಡ್ಕೊಂಡಿರ್ತೀವಿ. ಇದು ಬೂಟಾಟಿಕೆ ಅಂತ. ಇದು ಇಂಗ್ಲೀಷ್ನಲ್ಲಿ ಹಿಪೋಕ್ರಸಿ ಅಂತ ಹೇಳ್ತಾರೆ. ಇವತ್ತು ಹೆಚ್ಚಿನ ಜನರು, ಅದು ಮನುಷ್ಯ ಸಹಜ ಗುಣಗಳಿರಬಹುದೇನೋ, ಬೇರೆಯವರ ತಪ್ಪನ್ನ ಹಿಕ್ಕಿ ಅದನ್ನ ನಾವು ಭೂತಗಣದಲ್ಲಿ ತೋರಿಸ್ತೀವಿ. ಆದರೆ ಮತ್ತೆ ಮರುಕ್ಷಣದಲ್ಲಿ ಅಂಥದ್ದೇ ತಪ್ಪನ್ನ ನಾವು ಮಾಡ್ತೀವಿ. ಮತ್ತೆ ನಮ್ಮ ಗೆಳೆಯರ ವಿಚಾರಗೋಷ್ಠಿಯಲ್ಲಿ ನಾವೇ ಅದಕ್ಕೆ ಆಹಾರನೂ ಆಗ್ತೀವಿ ಅಲ್ವಾ? ಹಾಗಾಗಿದ್ರೆ ಈ ಬೂಟಾಟಿಕೆ ಬಗ್ಗೆ ಏನು ಹೇಳೋಣ, ಏನು ಮಾಡೋಣ ಅಂತ ನೀವು ಆಲೋಚನೆ ಮಾಡ್ಬೋದು. ಬೂಟಾಟಿಕೆ ಅನ್ನೋದು ಒಂದು ಮುಖವಾಡ. ನಾವು ಆ ಮುಖವಾಡನ್ನ ತೆರೆದು ಬದುಕಲಿಕ್ಕೆ ಪ್ರಯತ್ನ ಮಾಡಬೇಕಾಗುತ್ತೆ. ಅದು ಒಂದು ದಿನದಲ್ಲಿ ಸಾಧ್ಯ ಇಲ್ಲ. ನಾವು ಇನ್ನೊಬ್ಬರ ಬಗ್ಗೆ, ಇನ್ನೊಬ್ಬ ಗೆಳೆಯನ ಬಗ್ಗೆ ಅಥವಾ ಶತ್ರು ಬಗ್ಗೆ, ಅವನು ಹಿಂಗೆ ತಪ್ಪು ಮಾಡಿದ್ದಾನೆ, ಹಾಗೆ ತಪ್ಪು ಮಾಡಿದ್ದೇನೆ ಅಂತ ನಾವು ಹೇಳೋಕ್ಕಿಂತ ಮುಂಚೆ ಆ ತಪ್ಪು ನಾವು ಮಾಡಿಲ್ವಾ ಅದನ್ನು ಪರಿಶೀಲಿಸ್ಬೇಕು. ಯೇಸು ಕ್ರಿಸ್ತ ಒಂದು ಬಗ್ಗೆ ಬರೆದಿದ್ದಾರೆ. ಒಂದು ಹೆಣ್ಮಗಳು ತಪ್ಪು ಮಾಡಿರ್ತಾಳೆ, ಅವಳಿಗೆ ಕಲ್ಲು ಹೊಡೆದು ಸಾಯಿಸೋ ಒಂದು ಶಿಕ್ಷೆ ಕೊಡ್ತಾರೆ. ಎಲ್ಲ ಜನ ಕಲ್ಲು ಇಟ್ಕೊಂಡು ಅವಳಿಗೆ ಕಲ್ಲಿನಲ್ಲಿ ಹೊಡೆಯೋ ಶಿಕ್ಷೆಗೆ ತಯಾರಾಗ್ತಾರೆ. ಯೇಸು ಕ್ರಿಸ್ತರು ಮುಂದೆ ಹೋಗಿ ಅಲ್ಲೊಂದು ಬರೀತಾರೆ, ಜೀವನದಲ್ಲಿ ನೀವು ಇಂಥ ತಪ್ಪು ಮಾಡದೇ ಇದ್ದರೆ ನೀವು ಕಲ್ಲು ಹೊಡೆಯಲು ನೀವು ಸಮರ್ಥರು, ಕಲ್ಲು ಹೊಡಿಬೋದು, ಯೋಚಿಸಿ ಅಂತ. ಅವಾಗ ಒಬ್ಬೊಬ್ಬರೇ ಕಲ್ಲು ಹೊಡಿಯಕ್ಕೆ ಹೋದವರು ಅದನ್ನು ಓದಿ ಕಲ್ಲಿನಲ್ಲೇ ಬಿಟ್ಟು ವಾಪಸ್ ಬರ್ತಾರೆ. ಅಂದ್ರೆ ಇದು ಹೇಗಿದೆ ನೋಡಿ, ತಪ್ಪು ಮಾಡದೇ ಇದ್ದವರು ಯಾರು? ತಪ್ಪು ಮನುಷ್ಯ ಸಹಜ ಗುಣ. ಅದನ್ನು ತಿದ್ದುಕೊಂಡು ಜೀವನ ಮಾಡೋದು ದೇವತಾ ಗುಣ. ಹಾಗಾಗಿ ನಾವು ಈ ಬೂಟಾಟಿಕೆಯಿಂದ ಹೊರ ಬರಲೇಬೇಕು. ಅದಕ್ಕೆ ನಾವು ಬಹಳಷ್ಟು ದಿನಗಳ ತಯಾರಿ, ಪ್ರಯತ್ನಗಳನ್ನು ಮಾಡಬೇಕು. ಇಲ್ಲದಿದ್ದರೆ ಸಾಧ್ಯ ಇಲ್ಲ. ಬಹುಶಃ ನಾವೆಲ್ಲ ಹೇಳ್ತೀವಿ, ವೇದಾಂತ ಹೇಳ್ತೀವಿ, ಏನೇನೋ ಹೇಳ್ತೀವಿ. ಇವೆಲ್ಲ ಹೆಂಗಿದೆ ಅಂತ ಹೇಳಿದ್ರೆ, ಹರಿಕತೆ ದಾಸರು ಹರಿಕತೆ ಮಾಡಿದಾಗ. ಹರಿಕತೆ ದಾಸರು ವೈಯಕ್ತಿಕ ಜೀವನ ನಮ್ಗೆ ಸಂಬಂಧ ಇರಲ್ಲ. ಅವ್ರು ಹೇಳೋ ನೀತಿ ಪಾಠ ಇರುತ್ತಲ್ಲ, ಅದು ಪುರಾಣ, ರಾಮಾಯಣ, ಮಹಾಭಾರತದಲ್ಲಿ ಇರ್ತಾರೆ. ಹಾಗಂತ ಹರಿಕತೆ ದಾಸರು ಹಂಗೆ ಇದ್ದಾರ? ಇರ್ಬೇಕಾಗಿಲ್ಲ. ಆದರೆ ನಾವು ನಮ್ಮ ಗೆಳೆಯರಲ್ಲಿ, ಕುಟುಂಬದಲ್ಲಿ ನಾವು ಅವ್ರ ಬಗ್ಗೆ ವಿಮರ್ಶೆ ಮಾಡಬೇಕಾದ್ರೆ ಆ ಸ್ಥಿತಿನಲ್ಲಿ, ಆ ಸಂದರ್ಭ ನಮ್ಮ ಜೀವನಕ್ಕೆ ಬಂದಾಗ ನಾನು ಹೇಗಿದ್ದೆ, ಆ ಸಂದರ್ಭದಲ್ಲಿ ನಾನು ಯಾವ ರೀತಿಯಲ್ಲಿ ವರ್ತನೆ ಮಾಡಿದ್ದೀನಿ, ಇದನ್ನ ನಾವು ವಿಮರ್ಶೆ ಮಾಡ್ಕೋಬೇಕಾಗತ್ತೆ, ಮನನ ಮಾಡ್ಕೋಬೇಕಾಗತ್ತೆ. ಆಮೇಲೆ ಅವತ್ತು ನಾನು ಸರಿಯಾಗಿದ್ದೆ, ಈ ಕ್ಷಣದಲ್ಲೂ ಸರಿಯಾಗಿದ್ದೆ ಅಂದರೆ ನಾನು ನೇರವಾಗಿ ಗೆಳೆಯನಿಗೆ ಹೇಳ್ಬೋದು, ನಿನ್ನ ಮುಖವಾಡ ಕಳಚು, ಬೂಟಾಟಿಕೆ ಬೇಡ, ಹಿಪೋಕ್ರಸಿ ಬೇಡ ಅಂತ. ಆದರೆ
ಅದೆಲ್ಲವನ್ನೂ ನಾವೇ ಮಾಡ್ತಾ ಅದರ ದ್ವಿಗುಣವಾಗಿ ನಾವು ನಡೆಸ್ಕೊಂತ ನಾವು ಇನ್ನೊಬ್ರಿಗೆ ಬುದ್ಧಿ ಹೇಳಕ್ಕೆ ಹೆಂಗಿದೆ, ಸಾಧ್ಯ ಇದೆಯಾ? ಸಾಧ್ಯನೇ ಇಲ್ಲ. ಬಹಳಷ್ಟು ಜನ ಹೇಳ್ತಾರೆ ಬೇರೆಯವರಿಗೆ, ಅವನು ಸರಿ ಇಲ್ಲ, ಅವ್ನು ಹಂಗೆ ಮಾಡ್ಬೋದಿತ್ತು, ಇವನು ಹಿಂಗೆ ಮಾಡ್ಬೋದಿತ್ತು, ನೀನು ಹೆಂಗೆ ಮಾಡಿದ್ಯಾ, ಅವನಿಗಿಂತನೂ ಇವನು ವರ್ಸ್ಟ್. ಹೀಗಾಗಿ ನಾವು ಹಿಪೋಕ್ರೆಟಿಕ್ ಜೀವನವನ್ನ ಬಿಡೋಣ, ಊಟಾಟಿಕೆಯನ್ನ ಬಿಡೋಣ, ನಮ್ಮ ಮುಖವಾಡಗಳನ್ನ ತೆಗೆದು ಬಿಸಾಕೋಣ. ಆದರೆ ಅದು ಒಂದು ಕ್ಷಣದಲ್ಲಿ ತೀರ್ಮಾನ ಮಾಡಿದ ತಕ್ಷಣ ಮಾಡುವಂಥ ಸಾಧ್ಯತೆ ಅಲ್ಲ. ಅದಕ್ಕೆ ಕೆಲವು ವರ್ಷಗಳ ಪ್ರಯತ್ನ ಬೇಕೇ ಬೇಕು. ಇಲ್ಲದೆ ಇರ್ತದೆ ಅದನ್ನ ನಾವು ಜಾರಿ ತರಕ್ಕೆ ಆಗಲ್ಲ. ಇವೆಲ್ಲ ಒಂದು ಜೀವನದಲ್ಲಿ ಒಂದು ತಪಸ್ಸಿದ್ದಂಗೆ. ನಮ್ಮ ಅಲ್ಪಾಯುಷ್ಯ ಜೀವನದಲ್ಲಿ ನಾವು ಇದನ್ನೆಲ್ಲ ಅಳವಡಿಸ್ಕೊಂಡು ಅದನ್ನು ಅರ್ಥ ಮಾಡಿಕೊಂಡು ಆ ರೀತಿ ನಡಿಬೇಕಲ್ಲ, ಅದು ದೊಡ್ಡ ಒಂದು ವಿಚಾರ, ದೊಡ್ಡ ಸಾಧನೆ, ದೊಡ್ಡ ತಪಸ್ಸು ಅಂತ ಹೇಳ್ತಾ ಇವತ್ತಿನ ಮಾರ್ನಿಂಗ್ ಬೈಟ್ಸಿನ ಹಿಪೋಕ್ರಸಿ, ಬೂಟಾಟಿಕೆಯ ಮುಖವಾಡ ಬಗ್ಗೆ ಇಷ್ಟು ತಿಳ್ಕೊಳ್ಳೋಣ. ನಮಸ್ಕಾರ.